ಹಲೋ ಡಿಯರ್, ವೆಲ್ಕಮ್ ಟು ವಿಜಯೇಂದ್ರ ಕ್ಷತ್ರಿಯ ಚಾನಲ್. ಈ ವಿಡಿಯೋದಲ್ಲಿ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಲೆಸನ್ನ 4 ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಅವುಗಳಿಗೆ ಶಾರ್ಟ್ ಮತ್ತು ತುಂಬ ಸುಲಭ ಆಗಿರತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದೀನಿ. ಅದಲ್ಲದೆ ಪ್ರತಿಯೊಂದು ಲೈನನ್ನು ಕನ್ನಡದಲ್ಲಿ ಅದನ್ನು ಹೇಳಿರೋದ್ರಿಂದ ನಿಮಗೆ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಸುಲಭ ಆಗತ್ತೆ ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ಈ ಆನ್ಸರ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ, ಇವು ಶಾರ್ಟ್ ಆನ್ಸರ್ ಆಗಿರೋದ್ರಿಂದ 4 ಔಟ್ ಆಫ್ 4 ಇದಕ್ಕೆ ಸಿಗದೇ ಇರಬಹುದು. 3 ಮಾರ್ಕ್ಸ್ ಸಿಗೋ ಚಾನ್ಸಸ್ ತುಂಬ ಇದೆ. ಡಿಸ್ಕ್ರೈಬ್ ಬೋರ್ಹ್ಯೂಸ್ ಮದರ್ ಡೋನಾ ಲಿಯನರ್. ಆರ್ ವಾಟ್ ಈಸ್ ದ ಅಬ್ಸರ್ವೇಷನ್ ಆಫ್ ಬೋರ್ಹ್ಯೂಸ್ ಅಬೌಟ್ ಹಿಸ್ ಮದರ್? Is it a common experience of everyone? Borhus says that his mother was an extraordinary lady. ತನ್ನ ತಾಯಿ ಒಬ್ಬ ಅಸಾಮಾನ್ಯ ಮಹಿಳೆ ಎಂದು ಬೋರ್ಹ್ಯೂಸ್ ಹೇಳುತ್ತಾನೆ. She was intelligent, kind-hearted, gracious, pious and very friendly. ಆಕೆ ಬುದ್ಧಿವಂತೆ, ದಯಾವಂತೆ, ವರ್ಚಸ್ಸು ಉಳ್ಳವಳು, ಧಾರ್ಮಿಕ ಮತ್ತು ಬಹಳ ಸ್ನೇಹಮಯಿ. Borhus feels guilty of not caring his mother when she was alive. ತನ್ನ ತಾಯಿ ಬದುಕಿರುವಾಗ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂದು ಬೋರ್ಹ್ಯೂಸ್ಗೆ ಅಪರಾಧಿ ಮನೋಭಾವ ಕಾಡುತ್ತಿದೆ. He regrets after her death. He says it happens with everyone. ಆಕೆಯ ಮರಣದ ನಂತರ ಅವನು ಪಶ್ಚಾತ್ತಾಪ ಪಡುತ್ತಾನೆ. ಪ್ರತಿಯೊಬ್ಬನಿಗೂ ಹೀಗೆ ಆಗುತ್ತದೆಂದು ಅವನು ಹೇಳುತ್ತಾನೆ. Why does Borhus say books will never disappear in spite of modern modes of communication? Borhus says that books will never disappear because books are the extension of our imagination and memory. ಪುಸ್ತಕಗಳು ಎಂದಿಗೂ ಕಣ್ಮರೆಯಾಗುವುದಿಲ್ಲ ಎಂದು ಬೋರ್ಹ್ಯೂಸ್ ಹೇಳುತ್ತಾನೆ, ಏಕೆಂದರೆ ಪುಸ್ತಕಗಳು ನಮ್ಮ ಊಹೆ ಮತ್ತು ನೆನಪುಗಳ ಬಡಾವಣೆ. ಬುಕ್ಸ್ ಆರ್ ಮ್ಯಾನ್ಸ್ ಗ್ರೇಟೆಸ್ಟ್ ಇನ್ವೆನ್ಷನ್. ಪುಸ್ತಕಗಳು ಮನುಷ್ಯನ ಅತ್ಯಂತ ಶ್ರೇಷ್ಠವಾದ ಆವಿಷ್ಕಾರ. ಅದರ್ ಇನ್ವೆನ್ಷನ್ಸ್ ಆರ್ ದಿ ಎಕ್ಸ್ಟೆನ್ಷನ್ ಆಫ್ ಅವರ್ ಬಾಡಿ ಪಾರ್ಟ್ಸ್. ಇತರ ಆವಿಷ್ಕಾರಗಳು ನಮ್ಮ ದೇಹದ ಭಾಗಗಳ ಬಡಾವಣೆಗಳು. ದಟ್ ಈಸ್ ವೈ ದೇ ಕ್ಯಾನ್ ಡಿಸಪಿಯರ್ ಅಂಡ್ ದೇರ್ ಬೆಟರ್ ವರ್ಷನ್ ರಿಪ್ಲೇಸಸ್ ದೆಮ್. ಆದ್ದರಿಂದ ಅವುಗಳು ಕಣ್ಮರೆಯಾಗಬಹುದು ಮತ್ತು ಅವುಗಳ ಉತ್ಕೃಷ್ಟವಾದ ಮಾದರಿ ಅವುಗಳ ಸ್ಥಾನ ತುಂಬಬಹುದು. Sword is an extension of our hand. Telescope and microscope are the extension of our eyes. Motor car is an extension of our leg, etc. These items can disappear, but books will never disappear. ಖಡ್ಗ ನಮ್ಮ ಕೈಯ ಬಡಾವಣೆ. ದೂರದರ್ಶಕ ಹಾಗೂ ಸೂಕ್ಷ್ಮ ದರ್ಶಕಗಳು ನಮ್ಮ ಕಣ್ಣಿನ ಬಡಾವಣೆಗಳು. ಕಾರ್ ನಮ್ಮ ಕಾಲಿನ ಬಡಾವಣೆ ಮುಂತಾದವುಗಳು. ಇವುಗಳು ಕಣ್ಮರೆಯಾಗಬಹುದು, ಆದರೆ ಪುಸ್ತಕಗಳು ಎಂದಿಗೂ ಕಣ್ಮರೆಯಾಗುವುದಿಲ್ಲ. What does Borhus say about poetry? In what way do you think poetry is an aesthetic act? Or what is poetry? How is it different from a poem? According to Borhus, poetry is intimate and essential to human beings. ಬೋರ್ಹ್ಯೂಸ್ನ ಪ್ರಕಾರ ಕಾವ್ಯ ಮನುಷ್ಯರಿಗೆ ಅತ್ಯಂತ ಆತ್ಮೀಯ ಮತ್ತು ಅತ್ಯವಶ್ಯಕವಾದುದಾಗಿದೆ. ಇಟ್ ಕೆನಾಟ್ ಬಿ ಡಿಫೈನ್ಡ್ ವಿದೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಇದನ್ನು ಅತ್ಯಂತ ಸರಳೀಕರಿಸದಿದ್ದರೆ ವ್ಯಾಖ್ಯೆ ಕೊಡಲು ಸಾಧ್ಯವಿಲ್ಲ. ಪೋಯಮ್ may be a series of symbols or words. ಕವನವೊಂದು ಕೇವಲ ಶಬ್ದಗಳ ಸರಣಿಯಾಗಿರಬಹುದು. But poetry is the poetic act that rouses feelings while writing and while reading. ಆದರೆ ಕಾವ್ಯ ಕವಿತ್ವದ ಕಾರ್ಯವಾಗಿದ್ದು ಅದು ನಮ್ಮಲ್ಲಿ ಭಾವನೆಗಳನ್ನು ಎಬ್ಬಿಸುತ್ತದೆ. It happens in a different manner. ಅದು ಬೇರೆ ರೀತಿಯಲ್ಲಿಯೇ ಆಗುತ್ತದೆ. A poem becomes poetry when it touches the heart of the reader.
ಓದುಗನ ಹೃದಯವನ್ನು ತಟ್ಟಿದಾಗ ಒಂದು ಕವನ ಕಾವ್ಯವಾಗುತ್ತದೆ. Why is it important for poetry to use language precisely? What example does Borges use to demonstrate this aspect of poetic language? It is very important to use most suitable words in poetry because apt words only can bring out the feelings. The poet fails if he doesn't use suitable words. Borges quotes one of Emily Dickinson's poem that uses the words ladies and gentlemen as suitable words. Had she used words men and women, it would have failed as poetry. Thank you for watching this video.